ಆದಿಗುರು ಶಂಕರಾಚಾರ್ಯ ವಿಷ್ಣು ಭಗವಂತನ ಹುಡ್ಕೊಂಡು ಬಂದಾಗ ಸ್ಥಾಪನೆ ಮಾಡಿದರೆ ಆದಿಬದ್ರಿ. ಅದಾದ ನಂತರ ಯೋಗ ದಾನಬದ್ರಿ ಪಂಚ ಪಾಂಡವರು ಇದೇ ನಮ್ಮ ಬದ್ರಿರಾಶ್ರಮ ಮುಖಾಂತರ ಸ್ವರ್ಗಾರೋಹಣಕ್ಕೆ ಹೋಗ್ಬೇಕಾದ್ರೆ ವಿಷ್ಣು ಭಗವಂತನ ಯೋಗ ಮಾಡ್ತಾ ಇರೋ ಅವತಾರದಲ್ಲಿ ಸ್ಥಾಪನೆ ಮಾಡಿದ್ದಾರೆ, ಅದೇ ಯೋಗ ದಾನಬದ್ರಿ. ಅದಾದ್ಮೇಲೆ ನಾವು ಇವ್ರದ್ದು ವೃದ್ಧಬದ್ರಿ, ಒಂದು ಮುದುಕ ವಿಷ್ಣುವನ್ನ ತಪಸ್ ಮಾಡ್ತಾ ಇರ್ಬೇಕಾದ್ರೆ ವಿಷ್ಣುನೇ ಮುದುಕನ ರೂಪದಲ್ಲಿ ಬಂದು ರತ್ನ ಕೊಟ್ಟಿರ್ತಾನೆ. ಅದು ಯಾವ ರೀತಿ ಇದೆಯಪ್ಪ ಅಂದರೆ ಒಂದು ಬೆಟ್ಟದ ಮಧ್ಯದಲ್ಲಿ ದೇವಸ್ಥಾನ ಕೆಳಗಡೆ ಇಳಿಯೋದು ಸ್ಲೋಪ್ ಆಗಿದೆ. ಅದಾದ ನಂತರ ಬರೋದೇ ಭವಿಷ್ಯ ಬದ್ರಿ. ಕಲಿಯುಗ ಎಲ್ಲ ಮುಗಿದಾದ ಮೇಲೆ ಎಷ್ಟು ಕೋಟಿ ದೇವರುಗಳಿದಾರೋ ಅದೊಂದೇ ದೇವಸ್ಥಾನ ಉಳಿಯುತ್ತೆ ಅಂತ ನಂಬಿಕೆ. ಈಗಲೂ ಕೂಡ ಆ ದೇವಸ್ಥಾನ ಬೆಳೀತಾ ಇದೆ. ಈ ನಮ್ಮ ಕರ್ನಾಟಕದಲ್ಲಿ ನಂದಿ ದೇವಸ್ಥಾನ ಒಂದು ಬೆಳೀತಾ ಇದೆ ಅಲ್ವಾ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಭವಿಷ್ಯ ಬದ್ರಿ ಅಂತಂದರೆ ಜೋಶಿಮಠ ಮೇಲುಗಡೆ 90 ಕಿಲೋಮೀಟರ್ ಈಗಲೂ ಕೂಡ ದೇವಸ್ಥಾನ ಬೆಳೀತಾ ಇದೆ. ಅದನ್ನು ಯಾರು ನೋಡ್ಬೇಕಂತಿದ್ರೆ ಮುಂದಿನ ದಿನಗಳಲ್ಲಿ ಬಂದು ಕಾಣಬಹುದು. ಈಗ ನಾವು ಹೋಗ್ಬೇಕಾದ್ರೆ ನಮ್ಗೆ 4 ಪ್ರಯಾಗಗಳನ್ನ ನೋಡ್ಕೊಂಡು ಜೋಶಿಮಠ ಅಂತ ಬರುತ್ತೆ. ಜೋಶಿಮಠ ಏನಪ್ಪ ಅಂದರೆ ಇವಾಗ ನಮಗೆ ಕೇದಾರನಾಥ ದೇವಸ್ಥಾನ ಹಿಂಗೆ ಉಟ್ಟಿ ಮಠಕ್ಕೆ ಬಂದಿರ್ತೀವಿ, ಯಮುನಾದೇವಿನ ಜಾಂಜಿಗೆಟ್ಟಿ ಗಂಗೋತ್ರಿಯನ್ನ ಅರಿಶಿಲಲ್ಲಿ ಇಡ್ತೀವೋ ಅದೇ ರೀತಿಯಲ್ಲಿ ಬದ್ರಿನಾಥನ್ನ ಕರ್ಕೊಂಡ್ಬಂದು ಜೋಶಿಮಠಲ್ಲಿ ಇಡೋದು. ಮೂರ್ತಿನ ಓಪನ್ ಆದಾಗ ಕೂಡ ಇಲ್ಲಿಂದನೇ ಆ ದೇವರ ಮುಂದೆ ಕರ್ಕೊಂಡು ಹೋಗೋದು. ಆದಿಗುರು ಶಂಕರಾಚಾರ್ಯರು 12 ಕಿಲೋಮೀಟರ್ ಮಾರ್ಗದರ್ಶನ ಮಾಡ್ತಾ ಇದ್ರು. ಯಾವ ರೀತಿ ಅಂದರೆ ಕೇದಾರಿಗೆ ಬೆಳಿಗ್ಗೆ ಪೂಜೆ ಮಾಡಿದ್ರೆ ಸಂಜೆ ಬದ್ರಿನಾಥ್ ಪೂಜೆ ಮಾಡೋದು. ವಾಕಬಲ್ ಡಿಸ್ಟೆನ್ಸ್ 12 ಕಿಲೋಮೀಟರ್ ಪೂಜೆ ಮಾಡ್ಕೊಂಡು ಇಲ್ಲಿ ಮಲಗ್ತಾ ಇದ್ರು. ಆ ಜಾಗನ ನೋಡಿಕೊಂಡು ಬದ್ರಿನಾಥ್ಗೆ ಹೋಗಿ ಸಮಯ ಸಂದರ್ಭ ಇತ್ತು ಅಂದರೆ ನಮಗೆ ಇವತ್ತೊಂದು ದಿನ ಬದ್ರಿನಾಥನ ದರ್ಶನ ಮಾಡೋದು. ಇವತ್ತಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ಮನ ಹೋಗುದು. ಈ ನಮ್ಮ ಬಸ್ಸಲ್ಲಿ ಯಾರು ಕಾರ್ಯ ಮಾಡೋರು ಇದ್ದೀರಾ? ವೈದಿಕ ಮಾಡುವವರು ಇದ್ದೀವಿ. 3 ಜನ 2 3 ಮಾಡ್ತೀರಾ? ಮೇಡಮ್ ಅದು ನಿಮ್ಗೆ ನಾವು ವಿಚಾರಿಸ್ಬಿಟ್ಟು ಹೇಳ್ತೀವಿ. ನಿಮ್ಮನ್ನು ಮಾಡಿರ್ತೀವಿ. ಯಾವ ರೀತಿ ಅಂದರೆ ಬೆಳಿಗ್ಗೆ 6 ಗಂಟೆ ಕಾಫಿ ಕೊಟ್ಟು ಕಾರ್ಯ ಕಳಿಸ್ಕೊಡ್ತೀವಿ. ಕಾರ್ಯ ಮುಗಿಸ್ಕೊಂಡು ಬಂದ ಮೇಲೆ ತಿಂಡಿ ತಿನ್ಕೊಂಡು ನಾವು ಹೋಗೋದು ಮನ. ಇದು ಇವತ್ತಿನ ಕಾರ್ಯಕ್ರಮ.